ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಜರ್ದೋಸಿಯ ಮತ್ತೊಂದು ಹೊಸ ಡಿಸೈನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಈಗ ಆಗ್ತಿರೋದು ಬಾರ್ಡ್ರಲ್ಲಿ ಹಾಕ್ತಾಯಿದ್ದಾರೆ ನೋಡಿರಿ, ಬ್ಲೌಸ್ ಬಾರ್ಡ್ರಲ್ಲಿ ಈ ಡಿಸೈನ್ ಪ್ಯಾಟ್ರನ್ನ ಹಾಕ್ತಾರೆ. ಇದಕ್ಕೆ ಪೈಪಿಂಗ್ ಥ್ರೆಡ್ ಬಳಸಿ ಅದ್ರ ಮೇಲೆ ಕ್ರಾಸಾಗಿ ಜರ್ದೋಸಿನ ಒಂದೇ ಸೈಜಲ್ಲಿ ಕಟ್ ಮಾಡ್ಕೊಂಡು ಕ್ರಾಸಾಗಿ ಹಾಕ್ತಾರೆ ನೋಡಿ. ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟೇ ಬ್ರೈಡಲ್ ಆಗಿರುತ್ತೆ ನೋಡಿ. ಇದು ಯಾವ ಥರ ಹಾಕೋದಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ನಾನು ಫಸ್ಟು ಒಂದು ಸ್ಟ್ರೈಟ್ ಲೈನ್ ಎಳ್ಕೊತೀನಿ. ಅಂದರೆ ಸ್ಟ್ರೈಟ್ ಲೈನ್ ಯಾಕಪ್ಪ ಅಂದರೆ ಅದೇ ಲೈನ್ ಮೇಲೆ ಬರಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಸ್ಟ್ರೈಟ್ ಲೈನ್ ಹಾಕ್ತೀವಿ. ಈ ಸ್ಟ್ರೈಟ್ ಲೈನ್ ಮೇಲೆ ನಾವು ಗಮ್ ಹಾಕಿ ಪೈಪಿಂಗ್ ಥ್ರೆಡ್ ಬರುತ್ತೆ, ಅದನ್ನ ಹಚ್ಚಿದ್ರು ಅದ್ರ ಮೇಲೆ ಸ್ವಲ್ಪ ಅಂದರೆ ಮಲಗಿರೋ ಥರ ಅಲ್ಲ, ಉಬ್ಬಿರೋ ಥರ ಇದ್ದರೆ ಬಾರ್ಡ್ರ್ ಹೈಲೈಟಾಗಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ಈ ಥರ ಹಾಕ್ತಾರೆ. ನಾನೇನು ಮಾಡ್ತೀನಿ, ಪೈಪಿಂಗ್ ಥ್ರೆಡ್ ಬಳಸ್ತಾ ಇಲ್ಲ, ಜರ್ದೋಸಿ ಸೆಂಟ್ರಲ್ಲಿ ಒಂದು ಲೈನ್ ಹಾಕಿ ಅದ್ರ ಮೇಲೆ ಜರ್ದೋಸಿನ ಕ್ರಾಸಾಗಿ ಹಾಕ್ತಾಯಿದ್ದೀನಿ ನೋಡಿ. ಇಲ್ಲ ನಾವು ಪೈಪಿಂಗ್ ದಾರ ಬಳಸ್ತೀವಿ ಚೆನ್ನಾಗಿರುತ್ತೆ. ಇನ್ನು ಜರ್ದೋಸಿ ಸ್ವಲ್ಪ ಸೈಜ್ ಕಡಿಮೆ ಇರ್ತೇವೆ, ಪೈಪಿಂಗ್ ಥ್ರೆಡ್ ಸ್ವಲ್ಪ ದಪ್ಪ ಇರೋದ್ರಿಂದ ಯೂಸ್ ಆಗುತ್ತೆ ನೋಡಿ. ಈಗ ನಾನು ಈ ಜರ್ದೋಸಿನ ಒಂದು ಸ್ಟ್ರೈಟ್ ಲೈನಾಗಿ ಹಾಕ್ತಾಯಿದ್ದೀನಿ ನೋಡಿ. ಪ್ರತಿ ಸಲನೂ ಸ್ಟಾರ್ಟಿಂಗಲ್ಲಷ್ಟೇ ಎಂಡಿಂಗಲ್ಲಷ್ಟೇ ನಾವು ಎಂಡ್ಲಾಕ್ ಮಾಡಲೇಬೇಕು, ಇಲ್ಲಾಂದರೆ ಉಗಿಸ್ಬಿಡುತ್ತೆ. ಅದಕ್ಕೋಸ್ಕರ ಎಂಡ್ಲಾಕ್ ಮಾಡಿ ನೀಟಾಗಿ ಫಿನಿಶಿಂಗ್ ಮಾಡೋದ್ಬೋದು. ಇಲ್ಲಿ ನೋಡಿ ಎಂಡ್ಲಾಕ್ ಮಾಡ್ತಾಯಿದ್ದೀನಿ. ಎಂಡ್ಲಾಕ್ ಮಾಡೋ ಉದ್ದೇಶ ಯಾಕಪ್ಪ ಅಂದರೆ ಸ್ಟಿಫಾಗಿ ಕೂರುತ್ತೆ ಮತ್ತು ನೀಟಾಗಿರುತ್ತೆ, ಬಿಚ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಎಂಡ್ಲಾಕ್ ಮಾಡ್ತೀವಿ. ಇಲ್ಲಿ ನೋಡಿ ಜರ್ದೋಸಿನ ನಾನು ಒಂದೇ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಸ್ಟಾರ್ಟಿಂಗು ನಾವು ಜರ್ದೋಸಿ ಕಾಣಲಿಲ್ದಂಗೆ ಸ್ವಲ್ಪ ಒಂದು ಮುಂಚೆಯಿಂದನೂ ಒಂಚೂರು ಮುಂಚೆಯಿಂದನೇ ಹಾಕ್ಕೊಂಬಂದರೆ ನೀಟಾಗಿ ಕಾಣಿಸುತ್ತೆ ನೋಡಿ, ಕವರ್ ಆಗುತ್ತೆ ಫುಲ್. ಇಲ್ಲಿ ನೋಡಿ ಆ ಜರ್ದೋಸಿ ಹೊರಗಡೆ ಕಾಣಬಾರ್ದು, ಅದಕ್ಕೋಸ್ಕರ ಈ ಪೈಪಿಂಗ್ ದಾರ ಇದ್ರೂ ಅದೇ ಥರನೇ ಕ್ರಾಸಾಗಿ ಹಾಕ್ಕೊಂಬರ್ಬೇಕು. ಮುಂಚೆ ಥ್ರೆಡ್ ಕಾಣಲಿಲ್ದಂಗೆ ಕವರ್ ಮಾಡ್ಕೊಂತ ಹಾಕ್ಕೊಂಡು ಹೋಗ್ಬೇಕಾಗುತ್ತೆ ನೋಡಿ. ಕ್ರಾಸು ಈ ಕಡೆ ಹಾಕಿದ ಮೇಲೆ ಒಂದು ಚೈನು ಮತ್ತು ಎರಡು ಚೈನ್ ಹಾಕೋ ಉದ್ದೇಶ ಏನಪ್ಪ ಅಂದರೆ ಕಡೆಗೆ ಬರಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಹಾಕ್ತೀವಿ. ಮತ್ತು ಮೇಲ್ಗಡೆ ಒಂದು ಚೈನ್ ಹಾಕ್ತಿದ್ದೀನಿ ನೋಡಿ. ಹಾಕಿ ಫುಲ್ ಮೇಲ್ಗಡೆ ಹೋದರೆ ಅದೇನಾಗುತ್ತೆ, ಒಂಥರ ಎಸ್ ಶೇಪ್ ಬರುತ್ತೆ. ಆ ಥರ ಬರಬಾರ್ದು ಅಂದರೆ ಸ್ವಲ್ಪ ಕೆಳಗಡೆ ಇನ್ನೊಂದು ಚೈನ್ ಹಾಕ್ಕೊಂಡು ಈ ಜರ್ದೋಸಿನ ಬಿಟ್ಟು ಮತ್ತು ಚೈನ್ ಹಾಕ್ತಾಯಿದ್ದೀನಿ ನೋಡಿ. ತುಂಬ ಈಸಿಯಾಗಿ ಹಾಕ್ಬೋದು ನೋಡಿ. ಒಂದೆರಡು ಸಲ ಪ್ರಾಕ್ಟೀಸ್ ಮಾಡಬೇಕು, ಬಟ್ ಹುಷಾರಾಗಿ ಹಾಕ್ಬೇಕು. ಯಾಕಪ್ಪ ಅಂದರೆ ಅದು ಜರ್ದೋಸಿ ಸ್ಪ್ರಿಂಗ್ ಟೈಪ್ ಇರುತ್ತೆ. ಒಂಚೂರು ಎಲ್ಲನೂ ಸಿಕ್ಕಾಕೊಂಡು ಹಿಂಗೆ ಎಳೆದ್ಬಿಟ್ಟು ಏನಾಗುತ್ತೆ, ಅದು ಫುಲ್ ಎಕ್ಸ್ಟೆಂಡ್ ಆಗಿಬಿಡುತ್ತೆ. ಹಾಗಾಗಿ ನೀಟಾಗಿ ನೋಡಿಕೊಂಡು ನಿಧಾನಕ್ಕೆ ಹಾಕ್ಬೇಕಾಗುತ್ತೆ ನೋಡಿ. ಸೇಮ್ ಪ್ರೊಸೀಜರ್ ಪ್ರತಿ ಸಲವೂ ಅಷ್ಟೇ, 2 ಚೈನ್ ಹಾಕಲೇಬೇಕಾಗುತ್ತೆ. 2 ಚೈನ್ ಹಾಕೋ ಉದ್ದೇಶಪ್ಪ ಏನಪ್ಪ ಅಂದರೆ ಅದು ಸ್ಟಿಫಾಗಿ ಕೂರುತ್ತೆ ಮತ್ತು ಶೇಪ್ ಚೇಂಜ್ ಆಗೋಲ್ಲ ಅನ್ನೋದಕ್ಕೋಸ್ಕರ ಈ ಥರ ಹಾಕ್ತೀವಿ. ಈ ಥರ ಬಾರ್ಡ್ರ್ ಡಿಸೈನ್ನ ನಾವು ಜರ್ದೋಸಿಯಲ್ಲಿ ಅಷ್ಟೇ ಅಲ್ಲ, ಸಿಲ್ಕ್ ಥ್ರೆಡ್ಡಲ್ಲೂ ಮತ್ತು ಬೀಡ್ಸಲ್ಲೂ ಹಾಕ್ತೀವಿ ನೋಡಿರಿ. ತುಂಬ ಬ್ರೈಡಲ್ ಲುಕ್ ಇರುತ್ತೆ. ಔಟ್ಲೈನಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ. ಬಾರ್ಡ್ರಲ್ಲಿ ಆಲ್ಮೋಸ್ಟ್ ಪ್ರತಿಯೊಂದು ಬ್ಲೌಸ್ ಬಾರ್ಡ್ರಲ್ಲೂ ಈ ಡಿಸೈನ್ನ ಬಳಸ್ತಾರೆ. ಕೆಲವೊಬ್ಬರು ಬೀಡ್ಸ್ ಬಳಸ್ತಾರೆ, ಕೆಲವೊಬ್ಬರು ಸಿಂಗಲ್ ಬೀಡ್ಸ್, ಶುಗರ್ ಬೀಡ್ಸ್ ಅಷ್ಟೇ ಬಳಸ್ತಾರೆ. ಕೆಲವೊಬ್ಬರು ಈ ಥರ ಅಂದರೆ ಬ್ರೈಡಲ್ಗೆ ಬೇಕು ಅಂದಾಗ ಈ 3 ಆಪ್ಷನ್ ಇರುತ್ತೆ. ಯಾವಪ್ಪ ಅಂದರೆ ಸಿಲ್ಕ್ ಥ್ರೆಡ್ಡು, ಬೀಡ್ಸು, ಜರ್ದೋಸಿ. ಆಲ್ಮೋಸ್ಟ್ ಜರ್ದೋಸಿ ಅಷ್ಟು ಬ್ರೈಡಲ್ಲಾಗಿ ಇನ್ಯಾವುದೂ ಕೊಡೋದಿಲ್ಲ, ಅಷ್ಟು ಗ್ರ್ಯಾಂಡ್ ಲುಕ್ ಇರುತ್ತೆ ನೋಡಿ. ಪ್ರತಿ ಸಲವೂ ನಾನು ಇದನ್ನು ರಿಪೀಟ್ ಮಾಡ್ತಾಯಿದ್ದೀನಿ, ನಿಮಗೆ ಗೊತ್ತಾಗಲಿ ಅಂತ ಸ್ಲೋವಾಗಿ ಮಾಡಿ ತೋರಿಸ್ತಾಯಿದ್ದೀನಿ ನೋಡಿ. 2 ಚೈನ್ ಹಾಕಲೇಬೇಕು ಸ್ಟಿಫಾಗಿ ಕೂರ್ಬೇಕಂದ್ರೆ. ಸಿಂಗಲ್ ಚೈನ್ ಹಾಕಿದರೆ ಏನಾಗುತ್ತೆ, ಅದು ಶೇಪ್ ಚೇಂಜ್ ಆಗಿಬಿಡುತ್ತೆ, ನೀಟಾಗಿ ಬರೋಲ್ಲ. ಅದಕ್ಕೋಸ್ಕರ ತುಂಬ ಅಂದರೆ ತುಂಬ ಲುಕ್ಕಾಗಿರುತ್ತೆ ನೋಡಿರಿ. ಈ ಥರ ಒಂದು ಚೈನ್ ಹಾಕಿ ಮತ್ತೆ ಇನ್ನೊಂದು ಚೈನ್ ಹಾಕ್ತಾಯಿದ್ದೀನಿ ನೋಡಿ. ಇದು ಮತ್ತೆ ಇನ್ನೊಂದು ಸಲ ಕೆಳಗಡೆ ಯಾಕೆ ಬರ್ತೀನಪ್ಪ ಅಂದರೆ ಈ ಕ್ರಾಸ್ ಬಂದುಬಿಡುತ್ತೆ ಅಲ್ಲಿಂದನೇ. ಈ ಬೀಡ್ಸ್ ಆದರೆ ಸ್ವಲ್ಪ ಬಿಟ್ಕೊಂಡು ಮುಂದಕ್ಕೆ ಬರುತ್ತೆ. ಥ್ರೆಡ್ಡು ಅಷ್ಟೇ 2 ಚೈನ್ ಆದರೆ ಸಾಕು ಥ್ರೆಡ್ಡಿಗೆ. ಬಟ್ ಈ ಜರ್ದೋಸಿಗೆ ನಾನು 3 ಚೈನ್ ಹಾಕ್ತೀನಿ ಮೇಲ್ಗಡೆ, ಒಂದು ಸೈಡಲ್ಲಿ ಮಾತ್ರ, ಇನ್ನೊಂದು ಸೈಡಲ್ಲಿ 2 ಚೈನ್ ಅಷ್ಟೇ. ಇನ್ನು ಕೆಳಗಡೆ ಹೋದಾಗ ಮುಂದಕ್ಕೆ ಹೋಗುತ್ತೆ, ಮತ್ತು ರಿವರ್ಸ್ ಬಂದಾಗ ಮೇಲಕ್ಕೆ ಹೋದಾಗ ಮತ್ತು ಮೇಲ್ಗಡೆ ಹೋಗುತ್ತಲ್ಲ, ಮೇಲ್ಗಡೆಯಿಂದ ಮುಂದಕ್ಕೆ ಹಾಕಿದಾಗ ಏನಾಗುತ್ತೆ, ಕ್ರಾಸ್ ಆಗುತ್ತೆ ಅದು ಜರ್ದೋಸಿ. ಅದಕ್ಕೋಸ್ಕರ ನಾವು ಎಕ್ಸ್ಟ್ರಾ ಚೈನ್ ಹಾಕಿ ಅದ್ರ ಪಕ್ಕನೇ ಬಂದು ಈ ಥರ ಹಾಕ್ತಾಯಿದ್ದೀನಿ ನೋಡಿ. ಎಷ್ಟು ನೀಟಾಗಿ ಬರುತ್ತೆ ಅಂದರೆ ಅಷ್ಟು ನೀಟಾಗಿ ಬರುತ್ತೆ. ನೀವು ಜರ್ದೋಸಿ ಕಟ್ ಮಾಡಬೇಕಾದ್ರೆ ನೀಟಾಗಿ ಒಂದೇ ಸೈಜೇ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಸೈಜ್ ವೇರಿಯೇಷನ್ ಆಯಿತು ಅಂದರೆ ಫಿನಿಶಿಂಗ್ ನೀಟಾಗಿರಲ್ಲ. ಸೈಜ್ ಹೆಚ್ಚು ಕಮ್ಮಿ ಆದಾಗ ಹಿಂದೆ ಮುಂದಾಗುತ್ತೆ ಜರ್ದೋಸಿ. ಅದಕ್ಕೋಸ್ಕರ ನೋಡಿ ಮತ್ತೆ ಅದೇ ಥರನೇ ಆಗ್ತಾಯಿದ್ದೀನಿ, ಸೇಮ್ ರಿಪೀಟ್ ಆಗ್ತಾಯಿದ್ದೀನಿ ನೋಡಿ. ಇದು ಬಾರ್ಡ್ರ್ ಡಿಸೈನಲ್ಲಿ ಇದೇ ಒಂದು ಪ್ಯಾಟರ್ನ್ ಅಲ್ಲ, ಮಿಕ್ಕಿರೋ ಇನ್ನೂ ಕೆಲವು ಪ್ಯಾಟರ್ನ್ ಇದ್ದಾವೆ ಜರ್ದೋಸಿಯಲ್ಲಿ. ಅದು ಯಾವ ಥರ ಹಾಕೋದಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಇದೊಂದು ಟೈಪ್ ನಾನು ಜರ್ದೋಸಿ ಬಾರ್ಡ್ರಲ್ಲಿ ಹಾಕೋದನ್ನು ಇನ್ನೊಂದು ಟೈಪು ಹಾಕ್ತಾರೆ, ಅದನ್ನು ತೋರಿಸ್ತೀನಿ. ಈಗ ಇದಕ್ಕೂ ಮುಂಚೆ ಎಸ್ ಶೇಪ್ ತೋರಿಸಿದ್ನಲ್ವ, ಅದನ್ನು ಅಷ್ಟೇ ಬಾರ್ಡ್ರಲ್ಲೇ ಹಾಕ್ತಾರೆ. ಅದು ನಾನು ಒಂದು ಬ್ಲೌಸ್ಗೆ ಹಾಕಿದ್ದೀನಿ, ಅದು ಅಪ್ಲೋಡ್ ಮಾಡಿದ್ದೀನಿ ಆಗಲೇ.
ಎಷ್ಟು ನೀಟಾಗಿ ಬರ್ತಿದೆ ನೋಡಿ. ಈ ಸೆಂಟ್ರಲ್ಲಿ ನೀವು ಜರ್ದೋಸಿ ಅಲ್ಲದೆ ಪೈಪಿಂಗ್ ಥ್ರೆಡ್ ಹಾಕಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಎತ್ತು ಕಾಣಿಸುತ್ತಲ್ಲ, ನೀಟಾಗಿ ಕಾಣಿಸುತ್ತೆ. ಇದು ಆ್ಯಕ್ಚುಲಿ ಜರ್ದೋಸಿ ಸ್ವಲ್ಪ ಸೈಜ್ ಚಿಕ್ಕದಿರುತ್ತಲ್ಲ, ಅಷ್ಟೊಂದು ಉಬ್ಬು ಕಾಣಲ್ಲ. ಈ ಬೀಡ್ಸ್ಗೂ ಅಷ್ಟೇ ಥ್ರೆಡ್ ಹಾಕ್ಬೇಕಾದ್ರೆ, ಸಿಲ್ಕ್ ಥ್ರೆಡ್ ಹಾಕ್ಬೇಕಾದ್ರೂ ಅಷ್ಟೇ ಮಧ್ಯದಲ್ಲಿ ಪೈಪಿಂಗ್ ಥ್ರೆಡ್ ಹಾಕ್ತಾರೆ. ಅದು ಸ್ವಲ್ಪ ದಪ್ಪ ಬರುತ್ತಲ್ವ, ಅದಕ್ಕೋಸ್ಕರ ದಪ್ಪ ಬರುತ್ತೆ, ಅದರಿಂದ ಅದೇನಾಗುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬಾರ್ಡ್ರು. ನೀಟಾಗಿ ಬರುತ್ತೆ ನೋಡಿ ಫಿನಿಶಿಂಗ್ ಮಾತ್ರ. ಆ್ಯಕ್ಚುಲಿ ಸ್ಟಿಚಿಂಗ್ ಮಾಡಿರೋ ಬ್ಲೌಸ್ ಮೇಲೂ ವರ್ಕ್ ಮಾಡ್ಬೋದು. ನಾನೊಂದು ಬ್ಲೌಸಿಗೆ ಮಾಡಿದ್ದೀನಿ, ಅದನ್ನು ಸಹ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಮತ್ತು ಮಾರ್ಕಿಂಗ್ ಅಷ್ಟೇ, ಮಾರ್ಕಿಂಗು ಬೋಟ್ ನೆಕ್ಕು ತೋರಿಸಿದ್ದೀನಿ, ಮಾಮೂಲು ನೆಕ್ಕಿಂದು ತೋರಿಸಿದ್ದೀನಿ ಆಲ್ಮೋಸ್ಟು. ಇನ್ನೂ ಇಲ್ಲ ನಮ್ಗೆ ಇನ್ನೊಂದು ಸಲ ತೋರಿಸಿ ಅಂದ್ರೂ ತೋರಿಸ್ತೀನಿ. ನೆಕ್ಸ್ಟ್ ಬೋಟ್ ನೆಕ್ಕಿಂದು ಒಂದು ಮಾರ್ಕಿಂಗೇ ತೋರಿಸ್ತೀನಿ ನಾನು ನಿಮಗೆ. ಇದು ಇದೇ ಥರ ಅಂತಲ್ಲ, ಸ್ವಲ್ಪ ಅದು ಜರ್ದೋಸಿಯಲ್ಲಿ ಆಲ್ಮೋಸ್ಟು ತುಂಬ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ನೋಡಿ. ಅದು ಸ್ಪ್ರಿಂಗ್ ಟೈಪ್ ಇರೋದ್ರಿಂದ ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ, ಅದಕ್ಕೋಸ್ಕರ ಪ್ರಾಕ್ಟೀಸ್ ಜಾಸ್ತಿ ಮಾಡಿ. ಯಾವುದೇ ಒಂದು ಕೆಲಸನ ನಾವು ಜಾಸ್ತಿ ಇನ್ವಾಲ್ವ್ಮೆಂಟ್ ಕೊಟ್ಟು ಮಾಡ್ತಾ ಹೋದರೆ ಅದು ಈಸಿ ಆಗುತ್ತೆ ನಮಗೆ. ಇಲ್ಲ ಅಂದರೆ ಮಾಡೋಕ್ಕಾಗೋದಿಲ್ಲ ನೋಡಿರಿ. ಆಲ್ಮೋಸ್ಟು ನಾವು ಏನಾದರೂ ಕಲಿಯೋದಕ್ಕೆ ನಮಗೆ ಈ ಟ್ರೈನಿಂಗ್ ಕ್ಲಾಸ್ ಅಂತಾರಲ್ವ, ಈ ಟ್ರೈನಿಂಗ್ ಹೋಗೋದಕ್ಕಿಂತ ಯೂಟ್ಯೂಬಲ್ಲಿ ನೋಡಿ ಆಲ್ಮೋಸ್ಟ್ ಕಲಿಬೋದು ನೋಡಿರಿ. ಬೇಸಿಕ್ ಯಾವುದರಿಂದ ಕಲಿತೀವೋ ಇಲ್ಲ, ಬಟ್ ಯೂಟ್ಯೂಬಲ್ಲಿ ಈ ಅರಿ ಎಂಬ್ರಾಯ್ಡಿಂಗ್ ವರ್ಕ್ನ ಈಸಿಯಾಗಿ ಕಲಿಬೋದು. ಈಸಿಯಾಗಿ ಕಲಿಸ್ತಾರೆ ನೋಡಿರಿ ಯೂಟ್ಯೂಬಲ್ಲಿ ಡೀಟೇಲಾಗಿ. ನಾವು ಕ್ಲಾಸ್ಗೆ ಹೋದ್ರೂ ಕಲಿತೀವಿ ಇಲ್ಲ ಅಂತಲ್ಲ, ಬಟ್ ಕೆಲವ್ರಿಗೆ ಆಪ್ಷನ್ ಇರೋದಿಲ್ಲ. ಈ ಹಳ್ಳಿಯಲ್ಲಿರೋರಿಗೆ ಮತ್ತು ಕೆಲವ್ರು ಮನೇಲಿ ಕಳಿಸಲ್ಲ ಅನ್ನೋರಿಗೆ ಯೂಟ್ಯೂಬಲ್ಲಿ ನೀಟಾಗಿ ಹೇಳ್ಕೊಡ್ತಾರೆ, ನೋಡಿ ಕಲಿಬೋದು ನೋಡಿರಿ. ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಬಟ್ ನಾವು ಯಾವ ಥರ ಬಳಸ್ಕೊತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ ಬೇಸಿಕ್ ಕಲಿಯೋರ್ಗಂತ ತುಂಬ ಈಸಿ ನೋಡಿ. ಏನು ಮನೇಲಿ ಕೂತ್ಕೊಂಡು ಸ್ವಲ್ಪ ಫ್ರೀ ಟೈಮಲ್ಲಿ ನಾವು ಕಲ್ತ್ರೆ ಸಾಕು, ಏನೇ ಒಂದು ಕಲ್ತ್ರೂ ಅದು ಯಾವತ್ತೂ ವೇಸ್ಟ್ ಆಗೋದಿಲ್ಲ. ಅದಕ್ಕೋಸ್ಕರ ನೋಡಿರಿ ಈ ಥರ ನೀಟಾಗಿ ಬ್ರೈಡಲ್ ವರ್ಕ್ ಬರ್ಬೇಕಂದ್ರೆ ಆಲ್ಮೋಸ್ಟ್ ಜರ್ದೋಸಿ ಬಾರ್ಡ್ರಲ್ಲಿ ಹಾಕಿ ತುಂಬ ಚೆನ್ನಾಗಿರುತ್ತೆ. ಈ ಬ್ರೈಡಲ್ ವರ್ಕ್ ಯಾರಾದರೂ ಕೇಳ್ತಾರಪ್ಪ ಅಂದರೆ, ಬಟ್ ನಾನು ಯಾವ ಬ್ಲೌಸಲ್ಲೂ ಈ ಥರ ಹಾಕಿಲ್ಲ, ಬಟ್ ಯಾರೂ ಕೇಳಿಲ್ಲ, ಅದಕ್ಕೋಸ್ಕರ ಬೀಡ್ಸ್ ಹಾಕಿದ್ದೀನಿ, ಥ್ರೆಡ್ ಹಾಕಿದ್ದೀನಿ ನಾನು. ಬಟ್ ಜರ್ದೋಸಿ ಈ ಥರ ನಿಮಗೆ ತೋರ್ಸೋದಕ್ಕೆ ಹಾಕಿದ್ದೀನಿ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತಿದೆ ನೋಡಿ. ಬಟ್ ಕಟ್ ಮಾಡ್ಕೋಬೇಕಾದ್ರೆ ತುಂಬ ಒಂದೇ ಸಲ ಕಟ್ ಮಾಡ್ಕೊಬೇಡ್ರಿ, ಉಳಿದ್ರೆ ವೇಸ್ಟ್ ಆಗಿಬಿಡುತ್ತೆ. ಯಾವುದಕ್ಕೆ ಯಾವ ಸೈಜ್ ಬಳಸ್ತೀವಿ ಅಂತ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ನಮ್ಗೆ ಎಷ್ಟು ಬೇಕು ಅಷ್ಟೇ ಕಟ್ ಮಾಡ್ಕೊಂಡ್ರಿ. ಸ್ವಲ್ಪ ಕಡಿಮೆ ಕಟ್ ಮಾಡ್ಕೊಂಡ್ರೆ ಏನು ತೊಂದರೆ ಇಲ್ಲ, ಒಂದೆರಡು ಉಳಿಸಿ ಲಾಸ್ಟಿಗೆ ಇನ್ನೊಂದು ಸಲ ಕಟ್ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಒಂದೊಂದು ಡಿಸೈನ್ಗೂ ಒಂದೊಂದು ಸೈಜ್ ಬಳಸ್ತೀವಿ, ಅದಕ್ಕೋಸ್ಕರ ವೇಸ್ಟ್ ಮಾಡಿಲ್ದಂಗೆ ನೋಡಿ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಇದಕ್ಕೆ ಒಂದು 1/4 ಇಂಚ್ ಆದರೆ ಸಾಕು, ಜಾಸ್ತಿ ಬೇಕಾಗೋದಿಲ್ಲ. ಯಾವುದು ಬಾರ್ಡ್ರ್ ಲೈನ್ಗೆ ತೀರ ಅರ್ಧ ಇಂಚ್ ಆದರೂ ತುಂಬ ಲೆಂತಿ ಆಗಿಬಿಡುತ್ತೆ, ಅಷ್ಟೊಂದು ಲೆಂತಿ ಚೆನ್ನಾಗಿರೋದಿಲ್ಲ. ಈ ಥರ ಸಿಂಪಲ್ಲಾಗಿ ಇದು ಜರ್ದೋಸಿ ಆ ಕಡೆ ಈ ಕಡೆ ಬೀಡ್ಸ್ ಹಾಕ್ತಾರೆ, ಅಂದರೆ ಈ ಸ್ಟಿಚಿಂಗ್ ಕಾಣಬಾರ್ದು ಲೈನು ಅನ್ನೋದಕ್ಕೋಸ್ಕರ ನಾವೇನು ಮಾಡ್ತೀವಿ, ಈ ಬೀಡ್ಸ್ ಹಾಕ್ತೀವಿ. ಶುಗರ್ ಬೀಡ್ಸ್ ಆಗಿರ್ಬೋದು, ಎಲ್ಲ ಕಟ್ ವರ್ಕ್ ಬೀಡ್ಸ್ ಆಗಿರ್ಬೋದು, ಯಾವ ಬೇಕಾದರೂ ಹಾಕ್ಬೋದು. ಯಾವುದೇ ಒಂದು ಕೆಲಸನ ನಾವು ಎಷ್ಟು ನೀಟಾಗಿ ಕಲಿತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ. ಪೇಷನ್ಸಿಂದ ಕಲಿತ್ರೆ ಆಲ್ಮೋಸ್ಟ್ ಸಕ್ಸಸ್ ಆಗ್ತೀವಿ ನಾವು. ಪ್ರತಿಯೊಂದನ್ನು ಪರ್ಫೆಕ್ಟಾಗಿ ಕಲಿಬೇಕು, ಅದು ಸುಮ್ಮನೆ ಜಸ್ಟ್ ಕಲಿಯೋದಲ್ಲ, ನೀಟಾಗಿ ಕಲಿತ್ರೆ ಆಲ್ಮೋಸ್ಟು ವರ್ಕ್ ಸಕ್ಸಸ್ ಆಗುತ್ತೆ. ಇದನ್ನು ಸ್ಲೋ ಆಗಿ ತೋರಿಸ್ತಾ ಇದ್ದೀನಿ. ಇದರಲ್ಲಿ ನಿಮ್ಗೆ ಏನಾರು ಅರ್ಥ ಆಗಲಿಲ್ಲಪ್ಪ ಅಂದರೆ ಕಮೆಂಟ್ ಮಾಡಿ, ಮತ್ತು ನಾನು ಇದನ್ನ ಇನ್ನೊಂದು ಸಲ ಬೇಕಾದರೆ ತೋರಿಸ್ತೀನಿ ನಿಧಾನಕ್ಕೆ. ನೋಡಿರಿ ಇಷ್ಟೇ ಆಲ್ಮೋಸ್ಟ್ ಪ್ರತಿಯೊಂದು ನಾನು ಪ್ರತಿ ಸಲನೂ ಹೇಳೋದೊಂದೇ, ಚೈನ್ ಸ್ಟಿಚ್ ಒಂದು ಬಂದರೆ ಸಾಕು, ಇಡೀ ಹರಿ ಎಂಬ್ರಾಯ್ಡಿಂಗ್ ವರ್ಕೇ ಕಲ್ತಂಗೆ. ಪ್ರತಿಯೊಂದರಲ್ಲೂ ನಾವು ಪ್ರತಿಯೊಂದು ಸ್ಟೆಪ್ಪಲ್ಲೂ ಬಳಸೋದು ಚೈನ್ ಸ್ಟಿಚ್ ಮಾತ್ರ. ಇಲ್ಲೂ ನೋಡಿರಿ ಜರ್ದೋಸಿ ಹಾಕ್ಬೇಕಾದ್ರೆ ಚೈನ್ ಸ್ಟಿಚ್ ಹಾಕೇ ಮುಂದಕ್ಕೆ ಹೋಗ್ಬೇಕು, ಇಲ್ಲಾಂದರೆ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ಚೈನ್ ಸ್ಟಿಚ್ ಒಂದು ನೀಟಾಗಿ ಕಲ್ತ್ಬಿಟ್ರಿ. ಈ 90% ಹರಿ ಎಂಬ್ರಾಯ್ಡಿಂಗ್ ವರ್ಕ್ ಕಲ್ತಂಗೆ ಬರೀ ಒಂದು ಚೈನ್ ಸ್ಟಿಚ್ಚಲ್ಲೇ. ಪ್ರತಿಯೊಂದು ಸ್ಟೆಪ್ಪಲ್ಲೂ ಬೀಡ್ಸ್ ಹಾಕ್ಬೇಕಾಗಿರ್ಬೋದು, ಇಲ್ಲ ಥ್ರೆಡ್ ಹಾಕ್ಬೇಕಾದ್ರೆ ಹಾಕಿರ್ಬೋದು, ಇಲ್ಲ ಈ ಥರ ಜರ್ದೋಸಿ ಹಾಕ್ಬೇಕಾದ್ರೂ ನಾವು ಬಳಸೋದೇನು ಚೈನ್ ಸ್ಟಿಚ್ಚು. ಈ ಬೇರೆ ಬೇರೆ ಇರ್ಬೋದು, ಬಟ್ ಇದು ಆಲ್ಮೋಸ್ಟ್ 90% ಬಳಸೋದು ನಾವು ಚೈನ್ ಸ್ಟಿಚ್ಚೇ ನೋಡಿ. ನೋಡಿರಿ ಈಗ ಲಾಸ್ಟಿಗೆ ಬಂತು, ಈ ಪೈಪಿಂಗ್ ಥ್ರೆಡ್ ಹಾಕಿರ್ತೀವಲ್ಲ ಅದು ಕಾಣಲಿಲ್ದಂಗೆ ಕವರ್ ಆಗೋವರೆಗೂ ನಾವು ನೀಟಾಗಿ ಹಾಕ್ಕೊಂಡು ಬರ್ಬೇಕು ನೋಡಿ. ಇದು ಎಂಡ್ ಆಯ್ತಲ್ವ, ಈಗ ನಾನು ಎಂಡ್ ಲಾಕ್ ಮಾಡ್ತಾಯಿದ್ದೀನಿ ನೋಡಿ. ತುಂಬ ಅಂದರೆ ತುಂಬ ನೀಟಾಗಿ ಬಂದಿದೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಯಿತು ಅಪ್ಪ ಅಂದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಧನ್ಯವಾದಗಳು.